ಹದಿಹರೆಯದವರಲ್ಲಿ ಹಾಗೂ ಹಾಸನದವರಲ್ಲೇ ಅತಿ ಹೆಚ್ಚು ಹೃದಯಾಘಾತ ಪ್ರಕರಣಗಳು ಕಂಡು ಬರ್ತಿವೆ. ನಮ್ಮ ಜೊತೆ ಈಗ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯ ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 20 ವರ್ಷದ ಯುವಕ ಮಂಜುನಾಥ್ ಅವರ ಸಂಬಂಧಿ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಿಮ್ಮ ಪೇಷಂಟ್ಗೆ ಎಷ್ಟು ಏಜು, ಯಾವ ಊರು ಸರ್? 20 ಆಗಿದೆ ಸರ್. ಆಲ್ಗೋಡ್ನಳ್ಳಿ, ಇಲ್ಲಿ ಮೈಸೂರಲ್ಲಿ ತ್ರಿವೇಣಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದು. ಅದು ಆಲ್ಗೋಡ್ನಳ್ಳಿ ಅಂತಂದ್ರೆ ಹಾಸನ ಜಿಲ್ಲೆ ಬರುತ್ತೆ ಸರ್, ಹೊಳೇಶ್ವರ ತಾಲೂಕು ಬರುತ್ತೆ. ಅದು ಇದರ ಇಲ್ಲಿ ಏನಂತ ಹೇಳಿದ್ರು ಸರ್ ಮಂಜುನಾಥ್? ಏನಾಗಿತ್ತು ಸರ್? ಮಾರ್ನಿಂಗ್ ಎಲ್ಲ ಚೆನ್ನಾಗಿದ್ರು. ನಿನ್ನೆ ಬೆಳಿಗ್ಗೆ ಎದೆನೋವು ಅಂತಂದರು. ಅಲ್ಲಿ ಹೊಲ್ದ ಹತ್ರ ಹೋಗ್ಬಿಟ್ಟು ಬಂದು ಎದೆನೋವು ಅಂತಂದರು. ಸಡನ್ಲಿ ಬೈಕ್ ಮೇಲೆ ಕೂರ್ಸ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತುಂಬ ಇದಾಗಿದೆ, ಕ್ರಿಟಿಕಲ್ ಆಗಿದ್ದು. ಆದ್ದರಿಂದ ಇದಕ್ಕೆ ಹಾಸನಕ್ಕೆ ಕರ್ಕೊಂಡೋದು. ಹಾಸನಲ್ಲಿ 40,000 ರೂಪಾಯಿದು ಟ್ರೀಟ್ಮೆಂಟ್ ಎಲ್ಲ, ಇಂಜೆಕ್ಷನ್ ಎಲ್ಲ ನಮಗೆ ತೋರಿಸಿದ್ರು. ಅದೆಲ್ಲ ಹಾಕ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿಕೊಟ್ರು ಸರ್, ಮೈಸೂರಿಗೆ. ಅಲ್ಲಿಂದ ಮೈಸೂರಿಗೆ ಶಿಫ್ಟ್ ಮಾಡ್ಕೊಟ್ಟಿದ್ದಕ್ಕೆ ಇಲ್ಲಿ ಇನ್ಸ್ಟೆಂಟಾಗಿ ಸರ್ಜನ್ ಇದಾಗಿ ಮಾಡಬೇಕು ಅಂತ ಹೇಳಿದ್ರು. ಸ್ಟೆಂಟ್ ಹಾಕ್ಬೇಕು ಅಂತೆಲ್ಲ ಹೇಳಿದ್ರು. ನೈಟ್ ಸರ್ಜನ್ನು ಸ್ಟೆಂಟ್ ಎಲ್ಲ ಆಯಿತು. ಅದೆಲ್ಲ ಕ್ರಿಟಿಕಲ್ ಇದೆ ಅಂತ ನೈಟ್ ಎಲ್ಲ ನಮ್ಗೆ ಹೇಳಿದ್ರು. ಅದೆಲ್ಲ ಓಕೆ ಆಯಿತು, ಅದೆಲ್ಲ ಮಾಡಿದರು ಸರ್. ಇವಾಗ ಒಂದು ಸ್ವಲ್ಪ ಊಟ ಎಲ್ಲ ವಾಮಿಟಿಂಗ್ ಮಾಡ್ತಿದ್ದಾರೆ, ಊಟ ಆಗ್ತಿಲ್ಲ ಅಷ್ಟೇ. ಎಲ್ಲ ಒಂದು ಸ್ವಲ್ಪ ಮಾತಾಡ್ತಿದ್ದಾರೆ. ಚೆನ್ನಾಗಿ ಪೇಷಂಟೇ ಚೆನ್ನಾಗಿದ್ದಾರೆ ಈಗ. ಅಂದ್ರೆ ಸ್ಟೆಂಟ್ ಹಾಕಿದ್ದಾರೆ ಆಲ್ರೆಡಿ? ಸ್ಟೆಂಟು ನೈಟಲ್ಲಿ ಆಯಿತು ಸರ್. ನೈಟಲ್ಲಿ ಬರೀ 20 ವರ್ಷ ಅವ್ರಿಗೆ ಮಂಜುನಾಥ್ಗೆ? ಏನು ಮಾಡ್ತಿದ್ರು ಸರ್? ಅಂದ್ರೆ ಎಜುಕೇಶನ್ ಏನು ಅವ್ರ ತಂದೆ? ಸರ್ ಎಜುಕೇಷನ್ IT ಆಗಿದೆ ಸರ್. ಇಲ್ಲಿ ಮೈಸೂರು ತ್ರಿವೇಣಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲ ರೈತರು ಸರ್, ಅವರ ಅಪ್ಪ ಅಮ್ಮ. ಅವ್ರ ಮೇಲೆ ಯಾರಿಗಾರು ಈ ಥರದ್ದು ಹೃದಯ ಕಾಯಿಲೆ ಇಲ್ಲ ಸರ್, ಅವರೆಲ್ಲ ಹಳಸ ವ್ಯಾಪಾರ ಮಾಡ್ಕೊಂಡು. ಹುಡುಗ ಹೆಂಗಿತ್ತು ಸರ್ ಹ್ಯಾಬಿಟ್ಸು? ಹುಡುಗ ಹೆಂಗಿದ್ದು, ದಪ್ಪ ಆಯ್ತಾ ಸರ್? ಇಲ್ಲ ಸರ್, ಸಣ್ಣನೇ ಸರ್, ಸಣ್ಣನೇ. ಆ ಥರ ಏನೂ ಇಲ್ಲ. ಅದು ಈಗ ಅದು ಸಿಗರೇಟು ಆ ಥರ ಸ್ಮೋಕು ಇಲ್ಲ. ಈ ಕಡೆ ಶುಗರ್ ಪೇಷೆಂಟು ಅಲ್ಲ, ಏನೂ ಇಲ್ಲ ಸರ್. ಚೆನ್ನಾಗಿದ್ದೇನೆ, ನಾರ್ಮಲ್ ಆಗಿದೆ. ಇದಿಷ್ಟು ಮಂಜುನಾಥ್ ಅವರ ಸಂಬಂಧಿ ಚಿನ್ಸೆಟ್ಟಿ ಅವರ ಮಾತುಗಳು. ಅವ್ರು ಹೇಳೋ ಪ್ರಕಾರ ಮಂಜುನಾಥ್ಗೆ ಯಾವುದೇ ಅಭ್ಯಾಸಗಳಿರಲಿಲ್ಲ, ಅಂದರೆ ದುರಭ್ಯಾಸಗಳಿರಲಿಲ್ಲ. ಆತ ಸ್ಮೋಕ್ ಕೂಡ ಮಾಡ್ತಿರಲಿಲ್ಲ. ಕೇವಲ 20 ವರ್ಷ. ಆದರೆ ಆತನಿಗೆ ತೀವ್ರ ಎದೆನೋವು ಕಾಣಿಸ್ಕೊಂಡಿತ್ತು. ಆತನನ್ನು ಹಾಸನದಲ್ಲಿ ಚಿಕಿತ್ಸೆನ ಕೊಡಿಸಿ ಮೈಸೂರಿನ ಜಯದೇವ ICUನಲ್ಲಿ ಈಗ ಸದ್ಯಕ್ಕೆ ಚಿಕಿತ್ಸೆನ ಕೊಡಿಸ್ತಿದ್ದೀವಿ. ಸದ್ಯ ಆತನಿಗೆ ಸ್ಟೆಂಟನ್ನು ಹಾಕಲಾಗಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಹೀಗೆ ಹದಿಹರೆಯದವರಲ್ಲೇ ಅತಿ ಹೆಚ್ಚು ಈಗ ಹೃದಯಾಘಾತ ಆಗ್ತಿರೋದು ಸದ್ಯಕ್ಕೆ ಎಲ್ಲರೂ ಕೂಡ ಆತಂಕವನ್ನು ಮೂಡಿಸ್ತಿದೆ. ಅದರಲ್ಲೂ ಹಾಸನದವರು ಹೆಚ್ಚಾಗಿ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬರ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.